ಭಾರತ ಮತ್ತು ಪಾಕಿಸ್ತಾನ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ತಮ್ಮ ವಶದಲ್ಲಿರುವ ಬಂಧಿತರು ಹಾಗೂ ಮೀನುಗಾರರ ಪಟ್ಟಿಯನ್ನು ವಿನಿಮಯ ಮಾಡಿಕೊಂಡಿವೆ. ಕನ್ಸುಲರ್ ಆಕ್ಸೆಸ್ 2008 ಕುರಿತ ದ್ವಿಪಕ್ಷೀಯ ಒಪ್ಪಂದದ ನಿಬಂಧನೆಗಳಡಿ ಪ್ರತಿ ವರ್ಷ ಜನವರಿ 1 ಮತ್ತು ಜುಲೈ 1 ಇಂತಹ ಪಟ್ಟಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಭಾರತ ತನ್ನ ವಶದಲ್ಲಿರುವ ಪಾಕಿಸ್ತಾನದ ಇಲ್ಲವೇ ಪಾಕಿಸ್ತಾನದವರೆನ್ನಲಾದ 381 ಬಂಧಿತರು ಮತ್ತು 80 ವಿನಿಮಯ ಮಾಡಿಕೊಂಡಿದೆ. ಹಾಗೆಯೇ ಪಾಕಿಸ್ತಾನ ಸಹ ತನ್ನ ವಶದಲ್ಲಿರುವ ಭಾರತದ 49 ಬಂಧಿತರು ಮತ್ತು 271 ಮೀನುಗಾರರ ಪಟ್ಟಿಯನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಶಿಕ್ಷೆಯನ್ನು ಪೂರ್ಣಗೊಳಿಸಿದ 183 ಭಾರತೀಯ ಮೀನುಗಾರರು ಮತ್ತು ಬಂಧಿತರನ್ನು ಹಸ್ತಾಂತರಿಸುವಂತೆ ಭಾರತ ಪಾಕಿಸ್ತಾನಕ್ಕೆ ಕೇಳಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಣುಸ್ಥಾವರಗಳು ಮತ್ತು ಸೌಲಭ್ಯಗಳ ಮೇಲಿನ ದಾಳಿ ನಿಷೇಧ ಕುರಿತ ಒಪ್ಪಂದದಡಿ ಅಣುಸ್ಥಾವರಗಳು ಮತ್ತು ಸೌಲಭ್ಯಗಳ ಪಟ್ಟಿಯನ್ನು ಭಾರತ ಮತ್ತು ಪಾಕಿಸ್ತಾನ ಇಂದು ವಿನಿಮಯ ಮಾಡಿಕೊಂಡಿವೆ. ಈ ಒಪ್ಪಂದಕ್ಕೆ 1988ರಲ್ಲಿ ಸಹಿ ಹಾಕಲಾಗಿದ್ದು 1991ರಲ್ಲಿ ಇದು ಜಾರಿಯಾಗಿತ್ತು. ಈ ಒಪ್ಪಂದದಡಿ ಅಣುಸ್ಥಾವರಗಳು ಮತ್ತು ಸೌಲಭ್ಯಗಳ ಕುರಿತ ಮಾಹಿತಿಯನ್ನು ಎರಡೂ ದೇಶಗಳು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ.